ಒಂದು ಜನ ಮಾತ್ರ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಅಂತೇಳಿ ಅವರು ಒಂದೇನೋ ಆರೋಪ ಮಾಡ್ತಾರೆ. ಆ 90% ಜನಕ್ಕೆ ಇದು ಯಾವ್ದು ಬೇಡಾಗಿದೆಪ್ಪ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಕರಾವಳಿಯಲ್ಲಿ ನಾವು ಕಂಟ್ರೋಲ್ ತೊಗೋಬೇಕಾಗಿದ್ದೇನಪ್ಪ ಅಂತ ಕಂಟ್ರೋಲ್ ತೊಗೋಬೇಕಾಗಿರ್ಬೇಕಾಗಿದ್ದಪ್ಪ ಅಂತಂದ್ರೆ ನಮ್ಮ ಜನರ ವಿಶ್ವಾಸ ಮೂಡಿಸುವಂಥದ್ದು, ಜೊತೆಗೆ ಇಂಥ ಮೇಲಿನ ಮೇಲೆ ಫಂಕ್ಷನ್ ಮಾಡಿಕೊಂಡು ಜನರ ಸಮೀಪ ಹೋಗಿ ಇದನ್ನು ಇವರಲ್ಲೇ ಒಂದು ವಿಶ್ವಾಸ ಮೂಡಿಸೋದು. ಮತ್ತು ಇದು ಮರಳ ದಂಧೆ ಮಾಫಿಯಾ ಇರೋದ, ಮರಳ ಮಾಫಿಯಾ ಇರ್ಬೋದು, ಕಾಡಿನ ಮಾಫಿಯಾ ಇರ್ಬೋದು, ಕಲ್ಲಿನ ಮಾಫಿಯಾ ಇರ್ಬೋದು, ಖನಿಜ ಮಾಫಿಯಾಗಳು ಇರ್ಬೋದು, ಇವ್ರನ್ನ ಕಂಟ್ರೋಲ್ ಮಾಡಿ ಇವರಿಂದ ದುಡ್ಡು ಇವ್ರಿಗೆ ಸಪ್ಲೈ ಆಗಿದೆ ನೋಡುವಂಥ ಕೆಲಸ. ಯಾಕಂದರೆ ಆ ಹುಡುಗರನ್ನು ವಿಶೇಷವಾಗಿ ಮೂಲಭೂತವಾದಿ ಹುಡುಗರು ತೆರೆಯಲ್ಲಿ ಇಲ್ಲದ ವಿಷಯಗಳನ್ನು ಬಿದ್ದು ಸಮಾಜದೊಳಗೆ ಒಂದು ವೈಷಮ್ಯ ಬೆಳೆಯುವಂಥ ವಾತಾವರಣ ಮಾಡುವಂಥದ್ದು, ಅವ್ರ ವೈಯಕ್ತಿಕ ಜಗಳಗಳು ಕೆಲವು ಧರ್ಮದ ಹೆಸರು ನಡೆದು ಹೋಗೋದ್ರಿಂದಾಗೆ ಇಂಥವೆಲ್ಲ ಆಗ್ತಾ ನಡೆದ ಕೊನೆಗೆ ಅಲ್ಲೇ ವಿಶೇಷ ಪೊಲೀಸರು ಸಹಿತ ಇವ್ರ ಮೇಲೆ ಕಂಟ್ರೋಲ್ ಇಲ್ಲದಂಗಾಗಿ, ಈ ಗುಂಡಾ ಪ್ರವೃತ್ತಿಯ ಹುಡುಗರ ಮೇಲೆ ಕಂಟ್ರೋಲ್ ಇಲ್ಲದಂಗಾಗಿ ಅಲ್ಲಿ ಪೊಲೀಸರು ಸಹಿತ ಅಂಥ ಸ್ಥಿತಿಗಳು ಇವತ್ತು ಆ ಎರಡೂ ಜಿಲ್ಲೆಗಳ ಜನ ಬಂದುಬಿಟ್ಟಿದ್ದಾರಂತ. ಸಾಮಾನ್ಯವಾಗಿ ಎಲ್ಲಿ ಯಾವಾಗ ಭಯ ಹೋಗ್ತದೆ, ಪೊಲೀಸ್ ಭಯ, ಸಹಜವಾಗಿ ಇಲ್ಲಿ ಏನಪ್ಪ ಅಂದ್ರೆ ಸ್ವೇಚ್ಛಾಚಾರ ಬೆಳೆದು ಬಿಟ್ಬಿಡ್ತದೆ. ಅದು ನಾವೇ ಎಲ್ಲ ಮಾಡೋದು ಸತ್ಯಪ್ಪ ಅನ್ನೋಂಥ ವಾತಾವರಣ ಕ್ರಿಯೇಟ್